ನಮಸ್ತೆ. ಆಸ್ಟ್ರೋ ಪವನ್ ಸಾಗರ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ನಂಬರ್ 9 ಮೂಲಾಂಕದವ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಂಬರ್ 9 ಮೂಲಾಂಕ ಯಾರ್ದಾಗಿರುತ್ತೆ? ನೀವು ಯಾವುದೇ ತಿಂಗಳಲ್ಲಿ ನಂಬರ್ 9, 18, 27 ಈ ಡೇಟ್ಸ್ ಅಲ್ಲಿ ಹುಟ್ಟಿದೀರಾ ಅಂತಂದ್ರೆ ನಿಮ್ಮ ಮೂಲಾಂಕ ನಂಬರ್ 9 ಆಗಿರುತ್ತೆ. ಈ ನಂಬರ್ 9 ಅನ್ನೋದೇನಿದೆಯಲ್ಲ ಅದೊಂದು ತುಂಬಾ ಸ್ಪೆಷಲ್ ನಂಬರ್. ಈ ವಿಡಿಯೋಲಿ ನಾನು ನಿಮಗೆ ಇವರ ಪರ್ಸನಾಲಿಟಿ ಯಾವ ತರ ಇರುತ್ತೆ, ನಿಮ್ಮ ಲೈಫಲ್ಲಿ ನಿಮ್ಗೆ ಯಾವ ತರ ಪ್ರಾಬ್ಲಮ್ಸ್ ಬರ್ಬೋದು, ಅದೇ ತರನೇ ನಿಮ್ಮ ಲಕ್ಕಿ ನಂಬರ್ಸ್ ಯಾವುದು, ನಿಮ್ಮ ಲಕ್ಕಿ ಕಲರ್ಸ್ ಯಾವುದು, ಮತ್ತೆ ನಿಮ್ಗೆ ಸೂಟ್ ಆಗುವಂತ ಕೆರಿಯರ್ಸ್ ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನ್ಯೂಮರಾಲಜಿ ಪ್ರಕಾರ ನಂಬರ್ 9 ನ ರೆಪ್ರೆಸೆಂಟ್ ಮಾಡೋದು ಕುಜ ಅಥವಾ ಮಂಗಳ. ಈ ನಂಬರ್ 9 ಮೂಲಾಂಕದವ್ರು ಏನಿರ್ತಾರೆ ಅವರು ತುಂಬಾ ಪವರ್ಫುಲ್ ಪೀಪಲ್ ಆಗಿರ್ತಾರೆ. ಅಂದ್ರೆ ಫಿಸಿಕಲಿ ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಅದೇ ತರನೇ ಇವರು ಯಾವಾಗ್ಲೂ ಫಿಸಿಕಲಿ ಆಕ್ಟಿವ್ ಆಗಿ ಕೂಡ ಇರ್ತಾರೆ. ಚಿಕ್ಕ ವಯಸ್ಸಲ್ಲಿ ನಂಬರ್ 9 ಮೂಲಾಂಕದವ್ರು ಏನಿರ್ತಾರೆ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ತಾರೆ. ಅದೇ ತರನೇ ಬೆಳೀತಾ ಬೆಳೀತಾ ಇವರು ಯಾವುದೇ ರೀತಿಯಾದ ಒಂದು ಫಿಸಿಕಲ್ ಆಕ್ಟಿವಿಟಿಲಿ ಇನ್ವಾಲ್ವ್ ಆಗಿರ್ತಾರೆ. ಅದು ಜಿಮ್ಗೆ ಹೋಗೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಈ ರೀತಿ ಯಾವ್ದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿಲಿ ಇವರು ತುಂಬಾನೇ ಇನ್ವಾಲ್ವ್ ಆಗಿರ್ತಾರೆ. ನೀವೇನಾದ್ರೂ ನಂಬರ್ 9 ಅವರಾಗಿದ್ದು ನೀವು ಈ ತರ ಫಿಸಿಕಲ್ ಆಕ್ಟಿವಿಟಿಲಿ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ನಿಮ್ ಲೈಫಲ್ಲಿ ಲಕ್ ಅನ್ನೋದೇನಿರುತ್ತೆ ಅದು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇರುತ್ತೆ. ಅದೇ ತರನೇ ಈ ನಂಬರ್ 9 ಮೂಲಾಂಕದವ್ರು ಏನಿರ್ತಾರೆ ಅವರು ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಅವ್ರಿಗೆ ಯಾವಾಗ ಯಾವ ರೀತಿ ಮಾತಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನಂಬರ್ 9 ಮೂಲಾಂಕದವ್ರು ಏನಿರ್ತಾರೆ ಅವ್ರ ಸುತ್ತ ಇರೋ ಜನನ್ನ ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇದರಿಂದ ಏನ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಇವ್ರಿಗೆ ಲೈಫಲ್ಲಿ ನೀವು ಈ ಒಂದು ಕಂಟ್ರೋಲಿಂಗ್ ನೇಚರ್ ಇಂದ ರಿಲೇಶನ್ಶಿಪ್ಸ್ ಅಲ್ಲಿ ಪ್ರಾಬ್ಲಮ್ ಕಾಣ್ತೀರಾ. ಅದೇ ತರನೇ ನಿಮ್ಮ ಜಾಬ್ ಲೈಫಲ್ಲಿ ಕೂಡ ನಿಮ್ಗೆ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ನಂಬರ್ 9 ಮೂಲಾಂಕದವರು ನೋಡೋದಕ್ಕೆ ತುಂಬಾ ಚಾರ್ಮಿಂಗ್ ಆಗಿ ಮತ್ತೆ ಗುಡ್ ಲುಕಿಂಗ್ ಪೀಪಲ್ ಆಗಿರ್ತಾರೆ. ನಿಮ್ಮ ಆಪೋಸಿಟ್ ಜೆಂಡರ್ ಏನಿರುತ್ತೆ ಅದು ನಿಮ್ಗೆ ತುಂಬಾ ಫಾಸ್ಟ್ ಆಗಿ ಅಟ್ರಾಕ್ಟ್ ಆಗ್ತಿರುತ್ತೆ. ಈ ಒಂದು ಕಾರಣದಿಂದ ನಿಮ್ಗೆ ಸಾಕಷ್ಟು ಸತಿ ಮಲ್ಟಿಪಲ್ ರಿಲೇಶನ್ಶಿಪ್ಸ್ ಇರುವಂತ ಪಾಸಿಬಿಲಿಟಿ ಕೂಡ ಜಾಸ್ತಿನೇ ಇರುತ್ತೆ. ಸಾಕಷ್ಟು ಸತಿ ಏನ್ ಕಾಣ್ತೀವಿ ಅಂತಂದ್ರೆ ನಂಬರ್ 9 ಮೂಲಾಂಕದವ್ರು ಏನಿರ್ತಾರೆ ಅವರು ಸ್ವಲ್ಪ ಈಗೋಯಿಸ್ಟಿಕ್ ಆಗಿರ್ತಾರೆ. ಇದು ಅವರ ಲುಕ್ಸ್ ಬಗ್ಗೆ ಇರ್ಬೋದು, ಅವ್ರು ಮಾಡುವಂತ ವರ್ಕ್ ಬಗ್ಗೆ ಇರ್ಬೋದು, ಅಥವಾ ಅವ್ರಿಗಿರುವಂತ ಒಂದು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ಇರ್ಬೋದು. ಸೊ ಬೇರೆ ಬೇರೆ ರೀಸನ್ಸ್ ಇಂದ ಇವ್ರು ಸ್ವಲ್ಪ ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡ್ತಾರೆ. ಇದು ಯಾಕೆ ನಿಮ್ಗೆ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ ಈ ಒಂದು ಈಗೋಯಿಸ್ಟಿಕ್ ನೇಚರ್ ಇಂದ ನಿಮ್ಮ ವರ್ಕ್ ಲೈಫ್ ಎಫೆಕ್ಟ್ ಆಗುತ್ತೆ. ಅದೇ ತರನೇ ನಿಮ್ಮ ರಿಲೇಶನ್ಶಿಪ್ಸ್ ಅಲ್ಲಿ ಕೂಡ ನಿಮ್ಗೆ ಪ್ರಾಬ್ಲಮ್ಸ್ ಕಂಡು ಬರುತ್ತೆ. ನಿಮ್ಗೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಈ ನಂಬರ್ 9 ಮೂಲಾಂಕದವ್ರು ಏನಿರ್ತಾರೆ ಅವರು ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಆಗಿ ಕೂಡ ಇರ್ತಾರೆ. ಇದಕ್ಕೆ ಒಂದು ಸೊಲ್ಯೂಷನ್ ಏನು ಅಂತಂದ್ರೆ ನೀವು ಡೈಲಿ ಮೆಡಿಟೇಷನ್ ನ ಪ್ರಾಕ್ಟೀಸ್ ಮಾಡೋದು. ದಿನಾಗ್ಲೂ ಒಂದು 10-15 ನಿಮಿಷ ನೀವು ಕುತ್ಕೊಂಡು ಜಸ್ಟ್ ಡೀಪ್ ಬ್ರೀತ್ ಮಾಡೋದ್ರಿಂದ ನಿಮ್ಗೆ ಮೆಂಟಲಿ ಕಾಮ್ ಅನ್ಸುತ್ತೆ. ಅದೇ ತರನೇ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಗೆ ತುಂಬಾ ಫೋಕಸ್ ಕೂಡ ಸಿಗತ್ತೆ. ನೀವೇನಾದ್ರೂ ನಂಬರ್ 9 ಮೂಲಾಂಕದವ್ರು ಆಗಿದ್ರೆ ನಿಮ್ಗೆ ಜಾಬ್ ಲೈಫಲ್ಲಿ ಸ್ವಲ್ಪ ಹೈಯರ್ ಪೊಸಿಷನ್ ಅಲ್ಲಿ ನೀವು ವರ್ಕ್ ಮಾಡೋದು ನಿಮ್ಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಈ ನಂಬರ್ 9 ಮೂಲಾಂಕದವರು ತುಂಬಾ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇವ್ರ ಕೆಳಗಡೆ ಯಾರು ವರ್ಕ್ ಮಾಡ್ತಾರಲ್ಲ ಅವ್ರನ್ನ ಕೂಡ ಇವರು ಡಿಸಿಪ್ಲಿನ್ಡ್ ಆಗಿ ಇಟ್ಕೊಂತಾರೆ. ಮತ್ತೆ ಅವ್ರ ಹತ್ರ ಕೂಡ ಇವರು ವರ್ಕ್ ಅನ್ನೋದೇನಿದೆ ಅದನ್ನ ಚೆನ್ನಾಗೆ ಮಾಡಿಸ್ತಾರೆ. ನಂಬರ್ 9 ಅಂತ ಏನಿದೆ ಅದೊಂದು ತುಂಬಾ ಸ್ಪೆಷಲ್ ನಂಬರ್. ನಾನು ಹೇಳ್ದಂಗೆ ನೀವು ಗಮನಿಸಬಹುದು ನಂಬರ್ 9 ಅನ್ನೋದು ಸಾಕಷ್ಟು ಕಡೆ ರಿಪೀಟ್ ಆಗುತ್ತೆ. ಜ್ಯೋತಿಷ್ಯದಲ್ಲಿ ನವಗ್ರಹಗಳು, ಅದೇ ತರನೇ ನ್ಯೂಮರಾಲಜಿಲಿ 1 to 9 ನಂಬರ್ಸ್ ಮಾತ್ರ ಇರೋದು. ನೆಕ್ಸ್ಟ್ ನೀವು ನವರಾತ್ರಿನಲ್ಲಿ ಪೂಜೆ ಮಾಡೋದು ನವದುರ್ಗ. ಯಾರಾದ್ರೂ ಒಬ್ರು ಪ್ರೆಗ್ನೆಂಟ್ ಆಗಿರೋದು ಕೂಡ 9 ಮಂತ್ಸ್. ಅದೇ ತರನೇ ನಕ್ಷತ್ರಗಳಿರೋದು 27. ಮತ್ತೆ ಯಾವ್ದಾದ್ರು ಒಂದು ಹೋಮ ಯಜ್ಞ ಈ ತರದ್ರಲ್ಲಿ ಆಹುತಿ ಕೊಡೋದು ಕೂಡ 108. ಇದ್ರಲ್ಲಿ ನಾವು ಏನ್ ಅರ್ಥ ಮಾಡ್ಕೊಂತೀವಿ ಅಂತಂದ್ರೆ 9 ಅಂತ ಅನ್ನೋ ನಂಬರ್ ಏನಿದೆ ಅದು ಒಂದು ತುಂಬಾನೇ ಪವರ್ಫುಲ್ ನಂಬರ್. ಅದೇ ತರನೇ ಈ ನಂಬರ್ 9 ಮೂಲಾಂಕದವ್ರು ಏನಿರ್ತಾರೆ ಅವರು ತುಂಬಾನೇ ಪವರ್ಫುಲ್ ಪೀಪಲ್ ಆಗಿರ್ತಾರೆ, ಫಿಸಿಕಲಿ ಅದೇ ತರನೇ ಮೆಂಟಲಿ. ಇದೇ ರೀಸನ್ ಇಂದ ಅವರು ಯಾರ ಮುಂದೆನೂ ಅವರ ವೀಕ್ನೆಸ್ ನ ತೋರಿಸ್ಕೊಳ್ಳೋದಿಕ್ಕೆ ಇಷ್ಟಪಡಲ್ಲ. ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡಾಗ ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಇದು ಕೂಡ ನಿಮ್ಮಲ್ಲಿರುವಂತ ಒಂದು ಡ್ರಾಬ್ಯಾಕ್ ಅಂತಾನೆ ಕರಿಬೇಕು. ಯಾಕೆ ಅಂದ್ರೆ ನಿಮ್ಮ ಮನಸ್ಸಲ್ಲಿರುವಂತ ಮಾತೇನಿರುತ್ತೆ ಅದನ್ನ ನೀವು ಯಾರ ಹತ್ರ ಆದ್ರೂ ಹಂಚ್ಕೊಂಡಾಗ್ಲೇ ನಿಮ್ಗೆ ಸ್ವಲ್ಪ ಲೈಟ್ ಆಗಿ ಅಥವಾ ಹಗೂರ ಅನ್ಸೋದು ನಿಮ್ಮ ಒಳಗಡೆ. ಸೊ ನಾನ್ ನಿಮಗೆ ಕೊಡುವಂತ ಸಜೆಷನ್ ಏನು ಅಂತಂದ್ರೆ ಯಾರಾದ್ರೂ ಒಬ್ಬ ಬೆಸ್ಟ್ ಫ್ರೆಂಡ್ ಹತ್ರ ಅಥವಾ ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಹಂಚ್ಕೊಳ್ಳೋದು ನಿಮ್ಗೆ ತುಂಬಾ ಒಳ್ಳೇದು. ನಂಬರ್ 9 ಒಂದು ಮ್ಯಾಜಿಕಲ್ ನಂಬರ್ ಅಂತಾನೆ ಕರಿಬಹುದು. ಯಾಕೆ ಅಂತಂದ್ರೆ ನೀವು ನಂಬರ್ 9 ಜೊತೆ ಯಾವುದೇ ನಂಬರ್ನ ಆಡ್ ಮಾಡಿ. ಫಾರ್ ಎಕ್ಸಾಂಪಲ್ 9 + 6 ಮಾಡೋಣ. ನೀವು 9 + 6 ಮಾಡಿದ್ರೆ ನಿಮಗೆ ಬರುವಂತ ನಂಬರು 15. ನೀವು ಮತ್ತೆ 1 + 5 ಮಾಡಿದ್ರೆ ನಿಮಗೆ 6 ಸಿಗುತ್ತೆ. ಸೊ ನಾನು ಹೇಳ್ದಂಗೆ ನೀವು ನಂಬರ್ 9 ಜೊತೆ ಯಾವುದೇ ನಂಬರ್ನ ಆಡ್ ಮಾಡಿದ್ರು ಕೂಡ ನಿಮ್ಗೆ ಆಡ್ ಮಾಡಿದ ನಂಬರೇ ಕಂಡು ಬರುತ್ತೆ.
ಇದರಲ್ಲಿ ನಾವು ನಂಬರ್ 9 ಮೂಲಾಂಕದವ್ರನ್ನ ಯಾವ ತರ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನೀವು ನಂಬರ್ 9 ಮೂಲಾಂಕದವ್ರಿಗೆ ಏನ್ ಕೊಡ್ತೀರಾ ಅದನ್ನೇ ಅವರು ನಿಮ್ಗೆ ಇನ್ನಷ್ಟು ಹೆಚ್ಚಾಗೆ ವಾಪಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇವ್ರನ್ನ ನೀವು ಚೆನ್ನಾಗಿ ಟ್ರೀಟ್ ಮಾಡಿದ್ರೆ, ಪ್ರೀತಿಯಿಂದ ನೋಡ್ಕೊಂಡ್ರೆ, ಇವ್ರಂತ ಒಳ್ಳೆ ಫ್ರೆಂಡ್ ನಿಮ್ಗೆ ಸಿಗಕ್ಕೆ ಚಾನ್ಸೇ ಇಲ್ಲ. ಅದೇ ತರನೇ ನೀವೇನಾದ್ರು ಇವ್ರನ್ನ ಎದುರಾಕೊಂಡ್ರೆ, ಇವ್ರ ಹತ್ರ ಎನಿಮಿಟಿ ಕ್ರಿಯೇಟ್ ಮಾಡ್ಕೊಂಡ್ರೆ, ಇವ್ರಂತ ವರ್ಸ್ಟ್ ಎನಿಮಿ ನಿಮಗೆ ಸಿಗೋದಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ, ನಾನು ಹೇಳ್ದಂಗೆ ನೀವು ಇವ್ರಿಗೆ ಏನ್ ಕೊಡ್ತೀರಾ ನೀವು ಅವರು ಅದನ್ನೇ ನಿಮಗೆ ಜಾಸ್ತಿ ಕೊಡ್ತಾರೆ. ಸೊ ನೀವು ಇವರಿಗೆ ಪ್ರೀತಿ ತೋರಿಸಿದ್ರೆ ನಿಮ್ಗೆ ಇವರು ಅಷ್ಟೇ ಪ್ರೀತಿನ ಹೆಚ್ಚಾಗಿ ತೋರಿಸ್ತಾರೆ. ನೀವು ಇವ್ರನ್ನ ಎದುರಾಕೊಂಡ್ರೆ ಇವರು ನಿಮ್ಮನ್ನ ಅದೇ ರೀತಿನೇ ಇನ್ನಷ್ಟು ಹೆಚ್ಚಾಗಿ ಎದುರಾಕೊಂತಾರೆ. ಸೊ 9 ಮೂಲಾಂಕದವ್ರ ಜೊತೆನ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಮತ್ತೆ ಇವ್ರ ಜೊತೆ ನೀವು ಫ್ರೆಂಡ್ಶಿಪ್ ಇಟ್ಕೊಳ್ಳೋದು ನಿಮ್ಗೆ ಮತ್ತೆ ಅವ್ರಿಗೆ ಇಬ್ರಿಗೂ ತುಂಬಾ ಒಳ್ಳೇದು. ಮಂಗಳ ಅಥವಾ ಕುಜನ ದೆಸೆಯಲ್ಲೇನೆ ಸಾಕಷ್ಟು ಜನಕ್ಕೆ ಆಕ್ಸಿಡೆಂಟ್ಸ್ ಆಗೋದು. ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಂಬರ್ 9 ಮೂಲಾಂಕದವ್ರು ಏನಿರ್ತಾರೆ, ನೀವು ಸ್ವಲ್ಪ ಆಕ್ಸಿಡೆಂಟ್ಸ್ಗೆ ಪ್ರೋನ್ ಆಗಿರ್ತೀರಾ. ನೀವು ಲೈಫಲ್ಲಿ ಯಾವ್ದಾದ್ರು ಒಂದು ಸರ್ಜರಿನ ಮಾಡಿಸ್ಕೊಂಡಿರ್ತೀರಾ. ಇದರಿಂದ ನಾನು ನಿಮಗೆ ಕೊಡುವಂತ ಸಜೆಷನ್ ಏನು ಅಂತಂದ್ರೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಅದೇ ತರನೇ ಲೈಫಲ್ಲಿ ನೀವು ಯಾವುದೇ ಒಂದು ವಿಚಾರದಲ್ಲಿ ರಿಸ್ಕ್ ತಗೋಬೇಡಿ. ನೀವೆಲ್ಲಾದ್ರೂ ಹೋಗೋದಿರ್ಬೋದು ಅಥವಾ ಅದೇ ತರನೇ ನೀವು ಓಡಾಡುವಂತ ಜಾಗಗಳಲ್ಲಿ ರಿಸ್ಕ್ ತಗೊಂಡು ಯಾವ ಕೆಲಸನೂ ನೀವು ಮಾಡಬೇಡಿ. ಮತ್ತೆ ನಿಮ್ಮ ಹೆಲ್ತ್ ಏನಿದೆ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ನೀವು ಆಸ್ ಇಟ್ ಈಸ್ ಸ್ವಲ್ಪ ಪ್ರೋನ್ ಆಗಿರ್ತೀರಾ ಸರ್ಜರೀಸ್ಗೆ ಅಥವಾ ಆಕ್ಸಿಡೆಂಟ್ಸ್ಗೆ. ಸೊ ಇದರಲ್ಲಿ ನೀವು ಸ್ವಲ್ಪ ಹುಷಾರಾಗಿರೋದು ನಿಮ್ಗೆ ತುಂಬಾ ಒಳ್ಳೇದು. ಅದೇ ತರನೇ ನಂಬರ್ 9 ಮೂಲಾಂಕದವರು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಸ್ವಲ್ಪ ಪ್ರೋನ್ ಆಗಿರ್ತಾರೆ. ಅಂದ್ರೆ BP ಬರೋದು, ಅನಿಮಿಯಾ. ಸೊ ಈ ತರ ಬ್ಲಡ್ ಅಲ್ಲಿ ಬರುವಂತ ಸಮಸ್ಯೆಗಳೇನಿದೆ ಇದಕ್ಕೆ ನೀವು ಸ್ವಲ್ಪ ಪ್ರೋನ್ ಆಗಿರ್ತೀರಾ. ನಿಮ್ಗೆ ಸೂಟ್ ಆಗುವಂತ ಕೆರಿಯರ್ಸ್ ಯಾವುದು? ನಿಮ್ಗೆ ಸೂಟ್ ಆಗುವಂತ ಕೆರಿಯರ್ಸ್ ಸ್ಪೋರ್ಟ್ಸ್. ಎಲ್ಲೇ ಒಂದ್ ಕಡೆ ಸ್ಪೋರ್ಟ್ಸ್ ಬಂದ್ರೆ ಅದ್ರಲ್ಲಿ ನೀವು ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಿರ್ತೀರಾ. ಅದೇ ತರನೇ ಮಂಗಳ ಅಥವಾ ಕುಜ ಅಂದ್ರೆ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅಲ್ಲಿ ಅದರಲ್ಲಿ ಕೂಡ ನೀವು ಡೆವಲಪರ್ಸ್ ಆಗಿ, ಬಿಲ್ಡರ್ಸ್ ಆಗಿ, ಕಾಂಟ್ರಾಕ್ಟರ್ಸ್ ಆಗಿ ಈ ತರ ಯಾವುದೇ ರೀತಿಯಲ್ಲಿ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವಾಲ್ವ್ ಆಗೋದು ಕೂಡ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಪೊಲೀಸ್ ಅಲ್ಲಿ ಅಥವಾ ಆರ್ಮಿಯಲ್ಲಿ ವರ್ಕ್ ಮಾಡೋದು, ಇದೆಲ್ಲದರಲ್ಲೂ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರಾ. ನಿಮ್ಮ ಲಕ್ಕಿ ನಂಬರ್ಸ್ ಯಾವುದು? ನಿಮಗೆ ಲಕ್ಕಿ ನಂಬರ್ಸ್ ಅಂದ್ರೆ ಅದು 2 ಮತ್ತೆ 3. ಒಂದು ಎಕ್ಸ್ಟೆಂಟ್ ವರೆಗೆ 5ನ ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಂಬರ್ 9 ಮೂಲಾಂಕದವ್ರು ಏನಿರ್ತಾರೆ ಅವರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ಬಿಡ್ತಾರೆ. ಅವರು ತುಂಬಾ ತಲೆ ಕೆಡಿಸ್ಕೊಳ್ಳಲ್ಲ ಯಾವ್ದ್ರ ಬಗ್ಗೆನು. ಬಟ್ ನಂಬರ್ 5 ಮೂಲಾಂಕದವ್ರು ಏನಿರ್ತಾರೆ ಅವರು ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ, ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತಾರೆ. ಸೊ ಇದರಿಂದ ಕೆಲವೊಮ್ಮೆ 9 ಮತ್ತೆ 5 ಮಧ್ಯ ಕ್ಲಾಶಸ್ ಬರ್ಬೋದು. ಅದೇ ತರಾನೇ ನಿಮ್ಮ ಲಕ್ಕಿ ಕಲರ್ಸ್ ಯಾವುದು? ನಿಮ್ಗೆ ಲಕ್ಕಿ ಕಲರ್ಸ್ ಅಂತ ಅಂದ್ರೆ ಅದು ಯಾವುದೇ ಒಂದು ಲೈಟ್ ಕಲರ್, ವೈಟ್ ಇರ್ಬೋದು, ಯೆಲ್ಲೋ ಇರ್ಬೋದು, ಪಿಂಕ್, ಈ ತರ ಲೈಟ್ ಕಲರ್ಸ್ ನಿಮ್ಗೆ ತುಂಬಾ ಮ್ಯಾಚ್ ಆಗುತ್ತೆ. ಮತ್ತೆ ನಿಮ್ಮ ಒಂದು ರೆಸ್ಟ್ಲೆಸ್ನೆಸ್ ಏನಿರುತ್ತಲ್ಲ ನಿಮ್ಮೊಳಗಡೆ ಅದನ್ನ ಇದು ತುಂಬಾ ಕಾಮ್ ಮಾಡುತ್ತೆ. ಅದೇ ತರನೇ ನಿಮ್ಗೆ ಡಾರ್ಕ್ ಕಲರ್ಸ್ ಅಷ್ಟು ಆಗ್ ಬರಲ್ಲ. ಯಾಕಂದ್ರೆ ಆಸ್ ಇಟ್ ಈಸ್ ನೀವು ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಪೀಪಲ್ ಆಗಿರ್ತೀರಾ. ಸೊ ನಿಮ್ಗೆ ಡಾರ್ಕ್ ಕಲರ್ಸ್ ಯೂಸ್ ಮಾಡೋದು ಅಷ್ಟು ಹೆಲ್ಪ್ ಆಗೋದಿಲ್ಲ. ಸೊ ಓವರ್ ಆಲ್ ನಂಬರ್ 9 ಮೂಲಾಂಕದವ್ರು ಏನಿದ್ದಾರೆ ಅವರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಪೀಪಲ್ ಆಗಿರ್ತಾರೆ. ಶಾರ್ಟ್ ಟೆಂಪರ್ಡ್ ಮತ್ತೆ ಕೋಪ ಸ್ವಲ್ಪ ಜಾಸ್ತಿ ಬರೋರೇ ಆಗಿರ್ತಾರೆ. ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಮತ್ತೆ ಹೈಲಿ ಡಿಸಿಪ್ಲಿನ್ಡ್ ಪೀಪಲ್ ಅಂತಾನೆ ಕರಿಬಹುದು ಇವ್ರನ್ನ. ಇದೇ ನಂಬರ್ 9 ಮೂಲಾಂಕದ ಬಗ್ಗೆ ಮತ್ತೆ ಇವರ ಪರ್ಸನಾಲಿಟಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಡಿರೋ ವಿಡಿಯೋ. ನಾನು ಅನ್ಕೊಂತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.